ಏಕದನುದ್ಧರನಾದಂ ಇಳಾಂತೆಯಂ ಬಲಿತು ಬಂದು. ಅವನು ರಾಜನಾಗಿದ್ದಾಗ ಒಂದೇ ಒಂದು ಧನಸ್ಸು ಇಟ್ಕೊಂಡಿತ್ತಂತೆ. ಏಕದನುದ್ಧರನಾದಂ ಇಳಾಕಾಂತೆಯಂ ಒಲಿದು ಒಂದು ಮುನಿಪತಿಯಾಗಿದ್ದಂದು ಏಕೆಂದರಿಯಂ ದಶಧನುರ ಕಳಿತ ಕಲಾಗ್ರನಾದಂ ಎನಗಿದು ಚೋದ್ಯಂ. ಈಗ 10 ಧನಸ್ಸಿತ್ತಂತೆ ಅವನ ಹತ್ರ. ಮೊದಲು ಒಂದೇ ಧನಸ್ಸು ರಾಜ ಆಗಿದ್ದಾಗ, ಈಗ 10 ಧನಸ್ಸು. ಏನು? ದಶಧರ್ಮಗಳನ್ನ ಪರಿಪಾಲನೆ ಮಾಡ್ತಿದ್ದಾರೆ. ದಶಧರ್ಮಗಳನ್ನ ಚಾಚು ತಪ್ಪದೆ ಅತ್ಯಂತ ನಿಷ್ಠೆಯಿಂದ ಪರಿಪಾಲನೆ ಮಾಡ್ತಿದ್ದಾರೆ. ದಶಧರ್ಮಗಳು ಯಾವತ್ತು? ಉತ್ತಮ, ಕ್ಷಮ, ಮಾರ್ಧವ, ಮಾರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ, ಬ್ರಹ್ಮಚರ್ಯಾಣಿ ದಶಧರ್ಮ. ಈ ದಶಧರ್ಮಗಳನ್ನ 10 ಧರ್ಮಗಳನ್ನ ಏನು ಕಿಂಚಿತ್ ಲೋಪವಿಲ್ಲದೆ ಅವನು ಅದರಲ್ಲಿ ಅನುಸರಿಸಿದ್ದ. ಆಮೇಲೆ 6 ಬಹಿರ್ ತಪಸ್ಸುಗಳು, 6 ಅಂತರ್ ತಪಸ್ಸನ್ನ ಕೈಕೊಂಡ, 12 ತಪಸ್ಸನ್ನು ಕೈಕೊಂಡ. ಅನಶನ, ಅದು ಅನಶನ ಮೊದಲನೇ. ಏಕ ಕವಳೋನಾದಿ ಏಕ ಸಿದ್ಧ ಪ್ರಮಾಣ ಆಹಾರಂಬರ್ಪ ಅವನೋದಲ್ಯ ಎಂಬ 2ನೆಯ ತಪಗಳು. ಅಂದ್ರೆ ನಾನು ಇಷ್ಟೇ ಆಹಾರ ತೆಗೆದುಕೊಂತೀನಿ, 30 ತುತ್ತಿಗೆ ಹೊಟ್ಟೆ ತುಂಬಿದ್ರೆ 20 ತುತ್ತಿಗೆ ಅಲ್ಲಿಗೆ ಪುನಃ ಆಗುತ್ತೆ. ನಾವು 30 ತುತ್ತಿಗೆ ಹೊಟ್ಟೆ ತುಂಬಿದ್ರೆ 45 ತುತ್ತು ತಗೊಂಡ್ರೆ ಇನ್ನೊಂದು ಹೋಳಿಗೆ ಪರವಾಗಿಲ್ಲ, ತುಪ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ. ಅದು ಅವನೋದಲ್ಯ ಅಲ್ಲ, ಅದು ಮೋಡ. ಅವನೋದಲ್ಯ ಅಂದ್ರೆ ಹೊಟ್ಟೆ ತುಂಬುತ್ತಾ ಇದೆ ಅಂದಾಗ ಇನ್ನೂ ಒಂದು ಥರ್ಡ್ ಖಾಲಿ ಇಡಬೇಕಾದ್ರೆ ಸ್ಟಾಪ್ ಮಾಡೋದು. ಅವಾಗ ನಂಬಿಕೆ ಪೂರ್ತಿ ತಿನ್ಬಿಟ್ಟು ಕಂಠಪೂರ್ತಿ ತಿನ್ಬಿಟ್ರೆ ಏನಾಗುತ್ತೆ? ತಪಸ್ಸು. ಇಂದೆಂಬ ಎಡೆಯೋಳು ಇಂದೆಂಬವರು ನಿಲ್ಲಿಸಿದೊಳಲ್ಲದೆ ನಿಲ್ಲೆನೆಂಬ ನಿಯಮ ಮೊದಲಾಗೆ ವೃತ್ತಿಪರಿಸಂಖ್ಯಾನನಾದ 3ನೆಯ ತಪದೊಳು. ಅದು ಮಹಾತಪಸ್ಸಿದೆ. ವೃತ್ತಿಪರಿಸಂಖ್ಯಾನ ಇದೆಯಲ್ಲ, ಇತ್ತೀಚೆಗೆ ದಿಗಂಬರ ಮಂಡಲದಲ್ಲಿ ವೃತ್ತಿಪರಿಸಂಖ್ಯಾನ ಕಡಿಮೆ ಆಗಿದೆ. ಇಂದೆಂಬ ಎಡೆಗಾಳು, ಇಂಥ ಸ್ಥಳದಲ್ಲಿ ಇಂದೆಂಬವರು ನಿರಿಸಿದೊಡಲ್ಲದೆ ನಿಂದೆನೆಂಬ ನಿಯಮ. ಅದು ತಮ್ಮ ಆತ್ಮತತ್ವದ ಒಂದು ಟೆಸ್ಟ್. ಆತ್ಮತತ್ವ ಎಲ್ಲಿ ಬಂದಿದೆ ಅಂತಕ್ಕಂಥದ್ದು ಪರೀಕ್ಷೆ ಮಾಡ್ತಕ್ಕಂಥದ್ದು ವೃತ್ತಿಪರಿಸಂಖ್ಯಾನ. ಇದು ಶಾಂತಿ ಸಾಗರು ಬಹಳ ಮಾಡ್ತಿದ್ರಂತೆ ವೃತ್ತಿಪರಿಸಂಖ್ಯಾನ. ಒಂದ್ಸಾರಿ ಶಾಂತಿ ಸಾಗರರು ವೃತ್ತಿಪರಿಸಂಖ್ಯಾನ ಪರಿಸ ಮಾಡಿದ್ರು. ಇಂಥ ಒಬ್ಬ ಸುಮಂಗಲೆ ಅಥವಾ ಇಂಥ ಜನ 2 ಗಂಡಸರು ಬಂದಿದ್ರೆ ಏನೋ ಮನಸ್ಸನ್ನು ಮಾಡ್ಕೊಳ್ಳೋದು. ಒಂದು ದಿವಸ ಏನ್ ಮಾಡಿದ್ರು ಅವರ ಮನಸ್ಸಿನಲ್ಲಿ, ನಾನು ಯಾವುದಾದ್ರೂ ಶ್ರಾವಕರ ಮನೆ ಮುಂದೆ ಬೆಲ್ಲವನ್ನು ನೋಡಿದ್ರೆ ತಟ್ಟೆನಲ್ಲಿ ನಾನು ಆಹಾರ ತೆಗೆದುಕೊಂತೀನಿ. ಯಾರಿಗಪ್ಪ ಗೊತ್ತು ಬೆಲ್ಲ? ಸಾಧಾರಣವಾಗಿ ಒಂದು ಕಡತ, ಒಂದು ನಿಂಬೆ ಹಣ್ಣು ಅಥವಾ ಒಂದು ಬಾಳೆಹಣ್ಣು ಅಥವಾ 2 ಕಿಂಟ್ಲೆ ಹಣ್ಣು, 2 ದಂಪತಿಗಳು ಅಥವಾ 2 ಸುಮಂಗಲೆಯರು ಏನೇನೋ ಯೋಚನೆ ಮಾಡ್ಕೊಂಡು ಚೈನ್ ಇಟ್ಕೊಂಡು ಚಿನ್ನ, 1-2 ನೀಲಾಂಜನ, ನಾವೆಲ್ಲ ಇಟ್ಕೊಂಡು ನಿಂತಿದ್ವಿ ಬೇಕಾಗುತ್ತಾರೆ. ಅವರು ಬೆಲ್ಲ ನೋಡಿದ್ರೆ ನಾನು ಆಹಾರ ತೆಗೆದುಕೊಂತೀನಿ. ಅವರು ಒಂದ್ ದಿವಸ ಬಂದ್ರು, ಆ ಶ್ರಾವಕರ ಕೇಳಿಗೆ ಹೋದ್ರು, ಎಲ್ಲ ನೋಡ್ಕೊಂಡು ಹೋದ್ರು. ಯಾರು ಬೆಲ್ಲ ಇಲ್ಲ. ಹಾಗೆ ಒಂದು ಹುಡುಗರು ಉಪವಾಸ. 2ನೇ ದಿವಸ ಬಂದ್ರು ಉಪವಾಸ, 3ನೇ ದಿವಸ ಬಂದ್ರು ಉಪವಾಸ, 4ನೇ ದಿವಸ ಬಂದ್ರು ಉಪವಾಸ, 5 ಉಪವಾಸ, 6 ಉಪವಾಸ, 7 ಉಪವಾಸ, 8 ಉಪವಾಸ. ಯಾರು ಗೊತ್ತಾಗಲಿಲ್ಲ ಮನಸ್ಸಲ್ಲಿ ಏನಿದೆ. ಎಲ್ಲರೂ ಕಣ್ಣೀರು ಶ್ರಾವಕರಲ್ಲಿ. ಏನು ಈ ಮಹಾಮುನಿ ಏನು ಮನಸ್ಸು ಮಾಡ್ಕೊಂಡಿದ್ದಾರೋ ಭಗವಂತ, ಶಾಸನ ದೇವರಿಗಲ್ಲ, ನೀವಾರು ನಮ್ಮ ಸಹಾಯಕ್ಕೆ ಬರಬಾರ್ದೆ. ನಿಮ್ಮಲ್ಲಿ ಅಭಿಜ್ಞಾನ ಇದೆ ಅಂತ ನಾವು ತಿಳಿದಿದ್ದೀವಿ, ನೀವಾರು ಇದನ್ನ ಪರಿಹಾರ ಮಾಡಬಾರ್ದೆ ಅಂತ 10ನೇ ದಿವಸದ ಉಪವಾಸ ಬಹಳ ಬಳಲಿ ಕೃಷರಾಗಿ ಅಡ್ಡಾಡ್ತ ಆಹಾರಕ್ಕೆ ಬಂದಾಗ ಏನಾಗಿದೆ? ಬೀದಿದೆಲ್ಲ ನಿಂತಿದ್ದಾರೆ, ಎಲ್ಲರ ಕಣ್ಣಲ್ಲಿ ನೀರು, ಆದ್ರೆ ಏನು ನೋವೆಲ್ಲ.
ಆಗೇನಾಯ್ತಂತೆ, ಒಂದು ಗೂಡಿ, ಚೂಪಾದ ಕೊಂಬಿರ್ತಕ್ಕಂಥ ಗೂಡಿ ಅಲ್ಲಿ ಬರ್ತಾ ಇತ್ತು. ನೋಡಿದ ಮುನಿಗಳನ್ನ ನೋಡಿದ್ದೆ ರಭಸದಿಂದ ಮುಗಿದಂತೆ ಒಂದು ಅಂಗಡಿಗೆ. ಅಲ್ಲಿ ಬೆಲ್ಲದ ರಾತ್ರಿ ಹಾಕೊಂಡಿದ್ದ ಒಬ್ಬ, ಉಂಡೆ ಬೆಲ್ಲಗಳೆಲ್ಲ ಇಟ್ಕೊಂಡಿದ್ದ ಮಾರಕ್ಕೆ. ಹೋಗಿದ್ದು ಆ ಕೊಂಬು ಚುಚ್ಚಿತು, 2 ಕೊಂಬು 2 ಬೆಲ್ಲ ಬಂತು. ಯಾವುದೋ ಒಬ್ಬ ಹೆಣ್ಮಗಳು ನಿಂತಿದ್ದು ಮನೆ ಮುಂದೆ ಬಹಳ ಭಕ್ತಿಯಿಂದ ಅವನ ಪಕ್ಕ ನಿಂತ್ಕೊಂಡು, ಬೆಲ್ಲ 2 ಚುಚ್ಕೊಂಡಿದೆ. ಪಕ್ಕದಲ್ಲಿ ಹೆಣ್ಮಗಳಿಗೆ ಅವಳು ಭಯ, ಮುನಿಗಳು ಬರ್ತಾ ಇದ್ದಾರಲ್ಲ, ಎತ್ತಿಗೆ ಏನೂ ಮಾಡಲಿಲ್ಲ, ಆಕೆ ಜೀವ ಭಯ. ಆದ್ರೆ ಮುನಿಗಳು ಬರ್ತಾ ಇದ್ದಾರಲ್ಲ ನಿಂತಿದ್ಲು. ಮುನಿಗಳು ನೋಡಿದ್ರು ಬೆಲ್ಲ ಮನೆ ಮುಂದೆ. ಆವತ್ತು ಆಹಾರ. ಇದು ವೃತ್ತಿಪರ ಸಂಖ್ಯಾನ. ಇಂತೆಂಬ ಎಡೆಗಳು ಇಂತೆಂಬವ ನಿರಿಸಿದೊಡಲ್ಲದೆ ನಿಲ್ಲೆನೆಂಬ ನಿಯಮಂ ಮೊದಲಾಗೆ ವೃತ್ತಿಪರಿ ಸಂಖ್ಯಾನ ನಾಮಮ್ಮಾದ 3ನೆಯ ತಪದೊಡಂ. ಆಮೇಲೆ ಅನಶನ, ಔಮೋದರ್ಯ, ವೃತ್ತಿಪರ ಸಂಖ್ಯಾನ, ಆಮೇಲೆ ರಸಪರಿತ್ಯಾಗ, ಕ್ಷೀರ, ದಧಿ, ಘೃತ, ಲವಣ, ತೈಲಾದಿ ರಸಂಗಳ ಪರಿತ್ಯಾಗಂ ದೈವ ರಸ ಪರಿತ್ಯಾಗಂ ಎಂಬ 4ನೆಯ ತಪದೊಡಂ. ಹಾಲು ತಗೊಳ್ಳೋದಿಲ್ಲ, ಮೊಸರಿಲ್ಲ, ತುಪ್ಪ ಇಲ್ಲ, ಉಪ್ಪಿಲ್ಲ, ತೈಲ ಇಲ್ಲ, ಇದು ಯಾವುದೂ ಇಲ್ಲ. ಯಾವುದು ತಗೊಳ್ಬಾರದು ದಿಗಂಬರ ಮುಂದೆ. ಬಹಳ ನಿಸ್ಸಾರವಾದಂಥ, ರಸವಿಲ್ಲದೆ ಇರತಕ್ಕಂಥ, ಏನು ತಮ್ಮ ಹೊಟ್ಟೆಯ ಅಗ್ನಿ ಆ ಕಡಿಮೆ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂಥ ಒಂದು ನಿಸ್ಸಾರವಾದಂಥ ಆಹಾರವನ್ನು ತೆಗೆದುಕೊಂಡರಂತೆ ಮುನಿಗಳು. ಹಾಗೆ ರಸಪರಿತ್ಯಾಗದಂಥ 4ನೆಯ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಕ್ಷೀರಧಿ ಘೃತ ಲವಣ ತೈಲಾದಿ ರಸಂಗಳ ಪರಿತ್ಯಾಗಂ ದೈವ ರಸ ಪರಿತ್ಯಾಗಂ ಎಂಬ 4ನೆಯ ತಪದೊಡಂ. ಸ್ತ್ರೀ, ಪುರುಷ, ನಪುಂಸಕ, ಮೃಗ, ಪಶು ಪರಿವರ್ಜಿತ ವಿವಿಕ್ತ ಸ್ಥಾನಗಳೆಳೆದುವ ವಿವಿಕ್ತಾಸನ, ವಿವಿಕ್ತ ಶೈಲಾಸನ. ಏನು ಅಲ್ಲಿ ಸ್ತ್ರೀ, ಪುರುಷರು, ನಪುಂಸಕ, ಮೃಗ, ಪಶು ಏನು ಇರತಕ್ಕಂಥ ಅಂತಹ ಸ್ಥಳದಲ್ಲಿ ಮಲಗತಕ್ಕಂಥ ವಿವಿಕ್ತ ಶಯ್ಯಾಸನ. ವಿವಿಕ್ತ ಶಯ್ಯಾಸನ ಅಂತಕ್ಕಂಥ 5ನೆಯ ತಪಸ್ಸು. ಕಾಯಕ್ಲೇಶಮೆಂಬ 6ನೆಯ ತಪದಿಂ ತಪಂ ಎತ್ತಿಕೊಂಡು 6 ತಪಸ್ಸನ್ನ ಯಾವುದು ಕೊಂಚ ಚ್ಯುತಿ ಬರದೆ ಅನಶನ, ಔಮೋದರ್ಯ, ವೃತ್ತಿಪರ ಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ, ಕಾಯಕ್ಲೇಶ ಅಂತಕ್ಕಂಥ 6 ಬಹಿಸ್ತಪಸ್ಸನ್ನ ಆಚರಣೆ ಮಾಡಿದ ವಜ್ರನಾಭಿಮುನಿ. ಮತ್ತು ಎಂಥ ತಪಸ್ಸು ಮಾಡಿದ, ಸುತ್ತಲೂ ಉರಿಮಾಲೆಗಳನೆ ಹೊತ್ತಿರಿದವೊಲ್ಲಡುರೆ ತಪನ ಕಿರಣಾಳಿ. ಏನು ಬಿಸಿಲಿನ ಝಳ, ಅಂಥ ಒಂದು ಕಠೋರವಾದಂತಹ ಸೂರ್ಯನ ಝಳ ಉರಿದಿದ್ರು ಕೂಡ, ಅಂದ್ರೆ ಅಂಥ ಕಠೋರವಾದ ಬಿಸಿಲಿನಲ್ಲಿ ಸುತ್ತಲೂ ಉರಿಮಾಲೆಗಳನೆ ಹೊತ್ತಿರಿದವೊಲ್ಲಡುರೆ ತಪನ ಕಿರಣಾಳಿ. ತಪನ ಸೂರ್ಯನ ಕಿರಣಾಳಿ. ಅಂಥ ಬಿಸಿಲಿನಲ್ಲಿ ಮುನೀಂದ್ರೋತ್ತಮ ಗುರು, ಮುನೀಂದ್ರವೇ ಶ್ರೇಷ್ಠನಾದಂತಹ ಮುನಿಯಂತೆ ಇವನು ವಜ್ರನಾಭಿ. ಮುನೀಂದ್ರೋತ್ತಮ ಗುರು ಕಲ್ಲೆನೆ, ಕಲ್ಲು ನಿಂತ್ಕೊಂಡ ಹಾಗೆ ಗೋಮಟೇಶ್ವರ ಸ್ವಾಮಿ ನಿಂತಿದ್ದಾನಲ್ಲ, ಎಂಥ ಕಠೋರವಾದ ಬಿಸಿಲಾದರೂ ಕೂಡ ಆ ಮಹಾನುಭಾವ ಹಾಗೆ ನಿಷ್ಠುರನಾಗಿ ನಿಂತಿದ್ದಾನೆ. ಮುನೀಂದ್ರೋತ್ತಮ ಗುರು ಕಲ್ಲೆನೆ ನಿಂದೆತ್ತಿದ ಬೆಳ್ಕೊಡೆಯ ನೆಳಲೊಳ್ಳಿಪ್ಪಂತೆ ಇದ್ದನ್ನ ವಜ್ರನಾಭಿ. ಒಂದು ಬೆಳ್ಕೊಡೆ ಹಿಡ್ಕೊಂಡು ಅದು ನೆಳದಲ್ಲಿ ನಿಂತಿದ್ರೆ ಎಷ್ಟು ನಿಶ್ಚಲವಾದ ನಾವು ನಿಂತ್ಕೊಂತೀವೋ ಕೊಡೆ ಹಿಡ್ಕೊಂಡು ನಾವು, ಹಾಗೆ ಅಂತ ಕಠೋರವಾದ ಬಿಸಿಲಲ್ಲೂ ಕೂಡ ನಿಶ್ಚಲನಾಗಿ ಕಲ್ಲು ನಿಂತಾಗಿ ನಿಂತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ. ಮರೆದು ಎರಗಿ ಕೊಳ್ಳುವ ಮಳೆ, ಬೋರ್ಗರೆದು ಊದುವ ಗಾಳಿ, ಸಿಡಿದು ಪೈವ ಸಿಡಿಲ್ ಕಾರಿರುಳೊಳ್ ಅಗುರ್ವಂ ಪಡೆದಿರೆ ಮರವಾನ ತನನೆ ತಪಸ್ವಿ ಮರ ಮೊದಲೆದ್ದು. ಏನು ಸಿಡಿಲು, ಮಿಂಚು, ಗುಡುಗು, ಮಳೆ, ಬೋರ್ಗರೆ ಸುರಿದಿದ್ರು ಕೂಡ ಮರದ
ಆ ಬುಡದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು. ಸೂರ್ಯನ ಆ ತಾಪಕ್ಕೆ ಎದೆಗುಂದದೆ ಕಲ್ಲನ್ನು ನಿಂತ್ಕೊಂಡು ತಪಸ್ಸು ಮಾಡ್ತಿದ್ದ ಬಿಸಿಲು ಕಾಲದಲ್ಲಿ. ಆ ಮಳೆಗಾಲದಲ್ಲಿ ಮರದ ಬುಡದಲ್ಲಿ ಕೂತ್ಕೊಂಡು ಸಿಡಿಲು ಮಳೆ ಮಿಂಚಿಗೆ ಲೆಕ್ಕಿಸದೆ ತನ್ನ ಆತ್ಮಧ್ಯಾನ ನಿರ್ಮಾಣಿಸಿದ್ದ ವಜ್ರನಾಥ. ಇಂಥ ಕಠೋರವಾದ ತಪಸ್ಸು ಮಾಡಿ ತಪಸ್ಸು ಉಗ್ರವಾದರೇನು ಒಳಗೆ ಕಷಾಯಗಳು ಉಪಶಮ ಬೇಕೆಲೆ ಭವ್ಯ. ಅದು ಕಷಾಯಗಳ ಉಪಶಮಕ್ಕೋಸ್ಕರ. ತಪಸ್ಸು ಉಗ್ರವಾಗಿ ಪ್ರಯೋಜನವಿಲ್ಲ, ಒಳಗಿನ ಕಷಾಯಗಳನ್ನ ಉಪಶಮ ಮಾಡಬೇಕು. ಅಂಥ ಒಂದು ದೃಢ ನಿರ್ಧಾರದಿಂದ ಈ ವಜ್ರನಾಥ ಮುನಿ ಕಠೋರವಾದ ತಪಸ್ಸನ್ನು ಮಾಡ್ತಾ ಇದ್ದ. ಮತ್ತು ಈ ಅಂತರಂಗ ತಪಸ್ಸಿಗೂ ಕೂಡ ಅವನು ಮನಗೊಟ್ಟ. ಪ್ರಾಯಶ್ಚಿತ್ತ ವಿನಯ ವೈಯಾವೃತ್ಯ ಸ್ವಾಧ್ಯಾಯ ಧ್ಯಾನ ಉತ್ಸರ್ಗಗಳೆಂಬ 6 ಅಂತರಂಗ ತಪಸ್ಸು. 6 ಅಂತರಂಗ ತಪಸ್ಸು. ಯಾವತ್ತಾದ್ರೂ ಒಂದು ದಿವಸ ತಪಸ್ಸಿನ ಮೇಲೆ ಉಪನ್ಯಾಸ ಮಾಡ್ತೀನಿ. 12 ತಪಸ್ಸು ನೀವು ಬಹಳ ವಿಶದವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಸಮಯ ಇಲ್ಲ. ಯಾಕೆಂದ್ರೆ ಈ ಅಧ್ಯಾಯದಲ್ಲಿ ಮಾತ್ರ ಜೈನ ಧರ್ಮದ ಸಾರವನ್ನು ತುಂಬಿ 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 ಬಿಟ್ಟಿದ್ದಾನೆ ಪಂಪ ಮಹಾಕವಿ. ಆ ಹಿಂದಿನ ಅಧ್ಯಾಯದಲ್ಲಿ ಶ್ರಾವಕನ ಉತ್ತಮ ನೆಲೆಗಳನ್ನ ವಿವರಿಸಿ ಶ್ರಾವಕರಿಗೆ ಏನೇನು ಬೇಕು ಅದನ್ನೆಲ್ಲ ತುಂಬಿದ. ಈ ಅಧ್ಯಾಯದಲ್ಲಿ ಮುನಿಗಳಿಗೆ ಏನೇನು ಬೇಕು, ಏನೇನು ಪಾಲಿಸಬೇಕು, ಎಂಥ ತಪಸ್ಸು, ಅಂತರಂಗ ತಪಸ್ಸು, ಬಹಿರ್ ತಪಸ್ಸು ಮತ್ತು ಆ ಅನುಪ್ರೇಕ್ಷೆಗಳು, ದಶಧರ್ಮಗಳು, ಪಂಚ ಸಮಿತಿಗಳು ಮತ್ತು ಈ ಪಂಚ ಮಹಾವ್ರತಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾನೆ ಪಂಪ ಮಹಾಕವಿ. ಪ್ರಾಯಶ್ಚಿತ್ತ ವಿನಯ ವೈಯಾವೃತ್ಯ ಸ್ವಾಧ್ಯಾಯ ಧ್ಯಾನ ವ್ಯುತ್ಸರ್ಗ ಎಂಬ ಅಭ್ಯಂತರ ತಪಸ್ಸನ್ನ ಆಚರಣೆ ಮಾಡಿದ. 22 ಪರೀಶಂಗಳಂ ಗೆಲ್ದು ಎಂಥ ತಪಸ್ಸನ್ನು ಮಾಡಿ ಗಣಧರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ. ತೀರ್ಥಂಕರ ಮೋದನದಿಂದುಕೊಂಡು ಇಂಥ ಘೋರವಾದಂಥ ತಪಸ್ಸನ್ನು ಮಾಡಿದ. ತನ್ನ ಕಾಯ ಕ್ಲೇಶವನ್ನ ಮಾಡಿ ಒಳಗಿರ್ತಕ್ಕಂಥ ಈ ಕ್ಲೇಶವನ್ನ ಕಿತ್ತು ಒಗೆಯುವುದಕ್ಕೋಸ್ಕರ ಮಾಡಿದ. ಗಣಧರರು ತಪಸ್ಸಿಗೆ ಮೆಚ್ಚಿಕೊಂಡು ಅವನು ಸರ್ಟಿಫಿಕೇಟ್ ಕೊಟ್ಟರು. ನೀನು ಏಕವಿಕಾರಿಯಾಗಿ ಹೋಗುವುದು, ನೀನಿನ್ ಹೋಗ್ಬೋದು. ಯು ಆರ್ ಎ ಮಾಸ್ಟರ್ ಆಫ್ ಆರ್ಟ್ಸ್, ನೀನು ಹೋಗ್ಬೋದಪ್ಪ. ಬ್ಯಾಚುಲರ್ ಅಂತ ಯಾರು? ಕ್ಷುಲ್ಲಕರಿಗೆ. ದಿಗಂಬರದಲ್ಲಿ ಈಸ್ ಎ ಮಾಸ್ಟರ್. ಅವನು ಇನ್ನ ಏಕವಿಹಾರಿಯಾಗಿ ಹೋಗ್ಬೋದು ನೀನು. ಐ ಹ್ಯಾವ್ ಗಿವನ್ ಎ ಪರ್ಮಿಷನ್ ಅಂತ ಗಣಧರ ಗಣನು ಬಿಟ್ಟು ಏಕವಿಹಾರಿಯಾಗಿ ಸಂಚರಿಸ್ತಾ ಈ ಮಹಾಚೇತನ ತೀರ್ಥಗಳ ಪುಣ್ಯ ಹೇತುಗಳಪ್ಪ ಷೋಡಶ ಭಾವನೆಗಳಂ ಭಾವಿಸಿ. 16 ಭಾವನೆಗಳು ತೀರ್ಥಂಕರ ಭಾವನೆಗಳು. ಏನು ಚಂದ್ರಕೀರ್ತಿಯವರ ಇವೆಲ್ಲ ಹೇಳಬೇಕು, ಬಹಳ ಆಸೆ. ಷೋಡಶ ಭಾವನೆಗಳು ಹೇಳಬೇಕು, 12 ತಪಸ್ಸು ಹೇಳಬೇಕು, ಜನಗಳಿಗೆ ತಿಳಿಸ್ಬೇಕದು. ಷೋಡಶ ಭಾವನೆಗಳನ್ನು ಭಾವಿಸಿ ತೀರ್ಥಕರ ಪುಣ್ಯಗೇತುಗಳಪ್ಪಾಗ. ಇಂಥ ತೀರ್ಥಂಕರ ಷೋಡಶ ಭಾವನೆಗಳು ಅದು ತಾವು ವಿದ್ಯಾನಂದವಾಣಿಯನ್ನು ಓದಬೇಕು. ಅದರೊಳಗೆ 16 ಭಾವನೆಗಳನ್ನ 80ನೇ ಚಾತುರ್ಮಾಸದಲ್ಲಿ ಬೊಗಸಾಗಿ ಭಾಷಣ ಮಾಡಿದ್ದಾರೆ. ಅದನ್ನ ನಾವು ವಿದ್ಯಾನಂದವಾಣಿ ಮೊದಲನೇ ಭಾಗದಲ್ಲಿ ಅದು ಬಹಳ ಸೊಗಸಾಗಿದೆ. ಅದನ್ನು ಪ್ರತಿಯೊಬ್ಬರು ಓದಬೇಕು. ಏಕೆಂದ್ರೆ ಇನ್ನ ನಾನು ಷೋಡಶ ಭಾವನೆಗಳ ವಿಚಾರ ಶುರು ಮಾಡಿದ್ರೆ 16 ಉಪನ್ಯಾಸ ಆಗುತ್ತೆ. ಅದಕ್ಕೆ ಇನ್ಯಾವಾಗ ಷೋಡಶ ಭಾವ ಅದು ಹೇಳ್ಬೇಕು ಅಂತ ಭಾರಿ ಆಸೆ. ಅದರ ಸಮಯ ಇಲ್ಲ. ಆದಿಪುರಾಣದ ಒಂದು ಪ್ರವಚನ ನಿಂತು ಹೋಗ್ಬಿಡುತ್ತೆ. ತೀರ್ಥಕರ ಪುಣ್ಯ ಹೇತುಗಳಪ್ಪ ಷೋಡಶ ಭಾವನೆಗಳನ್ನು ಭಾವಿಸಿ ಭಾವನೆಯೊಳಾದ ಮೋಹನೀಯ ಕರ್ಮ ಉಪಶಮದೊಳ್. ಮೋಹನೀಯ ಕರ್ಮ ಉಪಶಮವಾಗ್ತಾ ಇದೆ ಅಂತೆ. ಪಂಪ ಹೇಳ್ತಾನೆ, ಬರೇ ಬಟ್ಟೆ ಬಿಸಾಕಿದ್ರೆ ಪ್ರಯೋಜನವಿಲ್ಲ, ಮನೆಗೆ ಒಳಗಿರ್ತಕ್ಕಂಥ ಕಷಾಯಗಳನ್ನ ಬಿಚ್ಚಾಕ್ಬೇಕು. ಅದಕ್ಕೆ ರತ್ನಾಕರ್ ಹೇಳಿದ್ರು, ತಪಸ್ಸು ಉಗ್ರವಾದರೇನು ಒಳಗೆ ಕಷಾಯಗಳ ಉಪಶಮ ಬೇಕೆಲೆ ಭವ್ಯ. ಅವಿವೆಯ ಬಿಸುಡರೆ ತಪಸ್ಸಿಯೇ ಆ
ಪರೆ ಹೋದರೆ ವಿಷ ಹೋಯ್ತೆ ಫಣಿಗೆ. ಹಾವು ತನ್ನ ಪರೆ ಬಿಟ್ಬಿಟ್ರೆ ವಿಷ ಹೋಗುತ್ತೇನು? ಒಂದು ಪರೆ ಹೋದ್ರೆ ಇನ್ನೊಂದು ಪರೆ ಬರುತ್ತೆ ಅದಕ್ಕೆ. ಹಾಗೆ ಒರುಮೆಯ ಬೀಸುತ್ತಾರೆ ತಪಸ್ಸಿಯೇ, ಬರೆ ಬಟ್ಟೆ ಬಿಸಾಕಿದ್ರೆ ಅವನು ತಪಸ್ಸಿ ಆಗಲ್ಲ. ತಪಸ್ಸು ಉಗ್ರವಾದರೇನು, ಒಳಗೆ ಕಷಾಯಗಳ ಉಪಶಮ ಬೇಕೇ ಭವ್ಯ. ಅಂತ ಉಪಶಮ ಬೇಕು. ಆ ಮೋಹನೀಯ ಕರ್ಮ ತಗ್ಗಬೇಕಂತೆ. ಒಂದು ಊರಿನಲ್ಲಿ ಮಕ್ಕಳು ಬಹಳ ನೋಡ್ತಾ ಇದ್ರು. ಒಂದು ಊರಿನಲ್ಲಿ ಗಂಡ ಹೆಂಡತಿ ಇದ್ರು. ಆ ಹೆಂಡತಿ ಮಹಾದಿನಭಕ್ತೆ, ಆಹಾರ ಮಾಡಬೇಕು ಅಂತ ಬಹಳ ಆಸೆ ಆಗಿದೆ ಮುನಿಗಳಿಗೆ. ಗಂಡ ಮಹಾಯೋಗಿ, ಒಂದು ತುತ್ತು ಯಾರಿಗೂ ಹಾಕ್ತಿರ್ಲಿಲ್ಲ. ಒಂದು ಚಾತುರ್ಮಾಸದಲ್ಲಿ ಮುನಿಗಳು ಬಂದ್ಬಿಟ್ರು. ದೇವಸ್ಥಾನದಲ್ಲಿ ಅವ್ರು ಬಂದ್ರು. ಆ ಶಿವನ ಶ್ರಾವಕರೆಲ್ಲ ಬಹಳ ಭಕ್ತಿಯಿಂದ ಅವ್ರನ್ನ ಎದುರುಗೊಂಡ್ರು. ಮುನಿಗಳು ಕಾಡಿ ನಿಂತಿದ್ರು, ಊಟದ ಸಮಯಕ್ಕೆ ಬರೋರು ಹೋಗೋರು, ಅಂತ ಒಂದು ಪರಿಪಾಟಿ ಇಟ್ಕೊಂಡಿದ್ರು. ಇವರು ಕೇಳಿದ್ರು, ಏನ್ ಯಜಮಾನ್ರೆ ಮುನಿಗಳಿಗೆ ಆಹಾರ ದಾನ ಮಾಡುದು, ಸುಮ್ಮನೆ ಸಾಕು. ಏನ್ ಮುನಿಗಳು ಸಾಕಿಲ್ಲ, ಒಂದು ತುತ್ತು ಕೊಡೋದಿಲ್ಲ. ಒಂದ್ ದಿವಸ ಚಾತುರ್ಮಾಸ ಇನ್ನೇನು ಕೊನೆ ಆಗ್ತಾ ಬಂತು. ವ್ಯಾಪಾರಕ್ಕೋಸ್ಕರ ಬೇರೆ ಊರಿಗೆ ಹೋಗಿದ್ದ. ಇದೇ ಚಾನ್ಸ್ ಅಂತ ತಿಳ್ಕೊಂಡು ಆಕೆ ಮುನಿಗಳನ್ನ ಕರ್ಕೊಂಡು ಹೋಗಿ, ಏನಾದ್ರೂ ಆಕೆ ಮುನಿಗಳ ಆಹಾರ ದಾನ ಮಾಡ್ಬೇಕು ಅಂತ ಮುನಿಗಳನ್ನ ಬಹಳ ಭಕ್ತಿಯಿಂದ ಕರ್ಕೊಂಡು ಬಂದು ಬೇಕಾದಂತಹ ಭಕ್ಷ್ಯ ಭೋಜನಗಳನ್ನು ಮಾಡಿದ್ದು. ಮುನಿಗಳಿಗೆ ಏನು ಆಹಾರ ಕೊಡಬೇಕು ಆಹಾರವನ್ನು ಕೊಟ್ಟು ಸಾಂಗವಾಗಿ ನೆರವೇರಿತು. ಸದ್ಧರ್ಮ ಬುದ್ಧಿರಸ್ತು. ಮುನಿಗಳು ಹೊರಟೋದು. ಸಾಯಂಕಾಲ ಬಂದ್ಬಿಟ್ಟ. ಸಾಧಾರಣವಾಗಿ ಬರೀ ಬೇಳೆ ಸಾರು ಮಜ್ಜಿಗೆ ಅನ್ನ ತಿನ್ನೋ ಪ್ರಾಣಿ ಅದು. ಆ ಹೊತ್ತು 2 ತರ ಪಲ್ಯ, ಏನೋ ಸ್ವಲ್ಪ ಹೆಸರು ಬೇಡ ಏನೋ ಮಾಡಿದ್ವು. ಏನು ಇವೆಲ್ಲ ಮಾಡಿದ್ಯಾ ಅಂತ. ಇಲ್ಲ, ಮುನಿಗಳು ಕರ್ಕೊಂಡು ಬಂದಿದ್ದೆ, ಆಹಾರ ದಾನ ಮಾಡಿದ್ದೆ. ಏನು ಮುನಿಗಳು ಆಹಾರ ದಾನ ಮಾಡ್ದ? 25 ರೂಪಾಯಿ ಖರ್ಚಾಗೋಗ್ಬಿಟ್ಟಿದೆ. ಏನಾದ್ರೂ ಮಾಡಿ ಆ ದಿಗಂಬರ ಮುನಿಯಿಂದ ವಸೂಲು ಮಾಡೇ ಮಾಡ್ತೀನಿ. 25 ರೂಪೀಸ್ ಲಾಸ್ ನನ್ನ ಹೆಂಡತಿಯಿಂದ ಅಂತ ಹೇಳಿ ಅವಳು ಬೈದು, ಎಲ್ಲಿ ಆ ಮುನಿ ಅಂದ್ರು. ಊರಾಚೆ ಇದ್ದಾರೆ ಕಾಡಿನಲ್ಲಿ ಅಂತ. ತರ ಹೋದ. ಏನ್ ಸ್ವಾಮಿ, ನನ್ನ ಅನುಜ್ಞೆ ಇಲ್ಲದೆ ನಮ್ಮ ಮನೆ ಬಂದು ಊಟ ಹೊಡೆದು ಬಿಟ್ಟಿದ್ದೀರಲ್ಲ, 25 ರೂಪಾಯಿ ಹಿಡಿಯಿರಿ. ಅವರು ನಕ್ರು ಮುನಿಗಳು. ಆದ್ರೆ ಅವರಂದ್ರು, ನಾಳೆ ಬಾ, ನಿನಗೇನಾದ್ರೂ ಮಾಡಿ ನಾವು ದುಡ್ಡು ಕೊಡ್ತೀನಿ. ಆಗ ಇವರು ನಾಳೆ ಹೋಗಕ್ಕೆ ಶುರು ಮಾಡಿ. ಅಷ್ಟೊಂದಿಗೆ ಹೊರ ಊರಿನಿಂದ, ಪಕ್ಕದ ಊರಿನಿಂದ ಇವರು ಅಣ್ಣ ಬಂದಿದ್ರು. ಅವ್ರ ಅಣ್ಣ ಆ ಮುನಿಗಳ ಸಂಘದಲ್ಲಿದ್ದಂತಹ ಒಬ್ಬ ಕ್ಷುಲ್ಲಕ, ಒಬ್ಬ ಸಾಧು. ಈ ತಮ್ಮನ ಈ ವರ್ತನೆ ನೋಡಿ ಅವನಿಗೆ ಬಹಳ ಅಸಹ್ಯವಾಯಿತು. ಇವಾಗ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ, ಇವತ್ತು ಹೋಗೋಣಪ್ಪ, ಮುನಿಗಳು ಹೇಳಿದ್ದಾನಪ್ಪ ಅಂತ ಹೇಳಿ ಕರ್ಕೊಂಡೋದ. ಒಂದು ದೊಡ್ಡ ಸಭೆ ಸೇರಿತ್ತು, ಬಹಳ ಜನ ಸೇರಿದ್ರು. ಇವನು ಕರ್ಕೊಂಡು ಬಂದ. ಇವನು ದುಡ್ಡು 25 ರೂಪೀಸ್ ವಸೂಲು ಮಾಡಕ್ ಬಂದಿದ್ದ. ಅಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆ ಕ್ಷುಲ್ಲಕ ಮುನಿ. ಸ್ವಾಮಿ, ಎಂಥ ಒಂದು ದಿವ್ಯವಾದಂತಹ ಒಂದು ಸಂದೇಹ ತಿಳಿದೀನಿ. ಏನು ಶುಭ ಪರಿಣಾಮ ನನ್ನ ತಮ್ಮ. ಅವನಿಗೆ ನಿಮ್ಮನ್ನ ದರ್ಶನ ಮಾಡುವಾಗನ್ನೇ ಇವತ್ತು ವೈರಾಗ್ಯ ಅನುಕೂಲವಾಗಿದೆ. ಅವನ ದೀಕ್ಷೆ ತಿಳ್ಕೊಂಡು ಬೈದಾನೆ ಸ್ವಾಮಿ ನಿಮ್ಮ ಹತ್ರ. ಇವರು ಧಡಾರಂತ ಇದೆ. ಅವರು ತಥಾಸ್ತು ಅಂದ್ರು ಮುನಿಗಳು. ನೋಡ್ದ ಪಕ್ಕದಲ್ಲಿ ಬಹಳ ಜನ ಇದ್ರು. ಈಗ ಕೇಳಿದ್ರೆ ಅವಮಾನವಾಗತ್ತೆ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ. ಬಿಳಿ ಬಟ್ಟೆ ತೆಗೆದ್ರು, ಹಾಗೆ ಬಟ್ಟೆ ಹಾಕಿದ್ರು. ಬಹಳ ಮುಜುಗರ ಆಗೋಯ್ತು ಅವನಿಗೆ. ಇದೇನು ಫಜೀತಿ, ನಮ್ಮ ಅಣ್ಣ ಮಾಡಿದ ಫಜೀತಿ ಕೆಲಸ. ಅವೇ ಮಾಡ್ದ, ಅಲ್ಲೇ ಕೂತ್ಕೊಂಡ. ಪಿಂಚಾಡ್ತಿಂತಾನೆ ಹೆಂಡತಿ, ಮನೆ, ಮಠ ಎಲ್ಲ ಹೆಂಡತಿದೇ ಅವನಿಗೆ ಧ್ಯಾನ ಆಗೋಯ್ತು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಬಿಡ್ಲಿಲ್ಲ. ಭದ್ರವಾಗಿರ್ಲಿಲ್ಲ ಕ್ಷುಲ್ಲಕ ಮುನಿ ಜೊತೆಲಿ. ಹೀಗೆ ಆ ಸಂಘ ಊರಿಂದ ಹೊರಡ್ದು ಇವನು ಕರ್ಕೊಂಡು ಹೊರಡ್ಬಿಟ್ಟು ಇವನೇನ್ ಮಾಡ್ದ, ಈ ನಮೋ ಅರಿಹಂತಾಣಂ ನೋಡ್ತಾನೆ ಹೆಂಡತಿ, ನಮೋ ಸಿದ್ಧಾಣಂ ಹೆಂಡತಿ. ಬರೇ ಹೆಂಡತಿಯ ದೃಶ್ಯವೇ ಅವನ
ಮುಂದೆ ಬರುತ್ತೆ ಹೊರತು ಇನ್ನೇನು ಇಲ್ಲ. ಹೀಗೆ ಆಯ್ತು 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 12 ವರ್ಷ ಕಳೆದ್ರು. ಬಿಡ್ಲೇ ಇಲ್ಲ, ಹಿಡ್ದಾಕ್ಬಿಟ್ಟಿದ್ರು. 12 ವರ್ಷ ಆದ್ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಆಗ ಸರ್ಟಿಫಿಕೇಟ್ ಕೊಟ್ಟರು, ಏಕವಿಹಾರಿಯಾಗಿ ಹೋಗು ಅಂತ. ಇದು ಹೇಳ್ತಾರಲ್ಲ ಗಣಧರರು, ನೀನು ಏಕವಿಹಾರಿಯಾಗಿ ಹೋಗ್ಬೋದು, ನಿನಗೆ ಕೊಟ್ಟಿದ್ದೀವಿ ಸರ್ಟಿಫಿಕೇಟ್ ಅಂತ. ಆದ್ರೆ ಫೇಲ್ ಆಗ್ಬಿಟ್ಟಿದ್ದ, MA ಪಾಸ್ ಆಗಿಲ್ಲ ಅವನಿಗೆ, ಫೇಲ್. ಇವನು ಕೊಟ್ಟಿದ್ದೇ ತಡ, ಇವನಿಗೆ ಪರ್ಮಿಷನ್ ದಡ ದಡ ಅಂತ ಕಮೆಂಟ್ ಪಿಂಚ ಹಿಡ್ಕೊಂಡು ಓಡ್ದ ಊರ್ ಕಡೆ. ಓಡಿದ್ರೆ ಅಲ್ಲಿ ಮೊದಲು ಬಸ್ತಿಗೆ ಬಂದ್ರೆ ಅಂದ್ರೆ ಅವನು ಯಾವ ಬಸ್ತಿ ಒಂದಾಗಲಿಲ್ಲ. ಅವನು ಇದ್ದಕ್ಕಿದ್ದಂಗೆ ಒಂದು ಬಸ್ತಿ ಆಗಿತ್ತು ಆ ಊರಿನ ದೇವಾಲಯ. ಬಹಳ ಚೆನ್ನಾಗಿತ್ತು. ಒಳಗೋಗಿ ಅಲ್ಲಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅವನಿಗೆ ಯಾರು ಅಂತ ಹೇಳಿ ಯಾರೋ ಮುದುಕು ಯಜಮಾನ, ಸ್ವಾಮಿ ಇಲ್ಲಿ ಶ್ರೀಮತಿ ಅಂತಕ್ಕಂಥ ಒಬ್ಬ ಹೆಣ್ಮಗಳಿದ್ದು ಅವ್ರ ಮನೆ ಎಲ್ಲಿದ್ದಾಳೆ, ಇದೇನೋ ಬಸ್ತಿ ಯಾವುದು ಎಲ್ಲ ವಿಚಾರ ಮಾಡಿದ್ರೆ ಅಲ್ಲಿ ಶ್ರೀಮತಿ ಆ ತೀರ್ಥಂಕರ ಮುಂದೆ ಕೂತ್ಕೊಂಡು ಅಷ್ಟವಿಧಾರ್ಚನೆ ಮಾಡ್ತಾ ಇದೆ. ಇವನ್ನೆಲ್ಲ ವಿಚಾರಿಸಿ ನೋಡಿದ್ದು ತನ್ನ ಪೂರ್ವ ಒಂದು ಅವಸ್ಥೆಯ ಗಂಡ ಅಂತ ಗೊತ್ತಾಯ್ತು. ನಮಸ್ಕಾರ ಮಾಡಿದ್ಲು. ಇವನು 7 ಶ್ರೀಮತಿಯಿಂದ ನನ್ನ ತರಬೇಕಾಗಿತ್ತು. 7 ಶ್ರೀಮತಿಯಿಂದ ನಾನು ನಿನ್ ಗಂಡ ಅಂತ. ಏನ್ ಸ್ವಾಮಿ, ನೀವು ನನ್ನ ಗಂಡ ಅಲ್ಲ, ನೀವು ಈಗ ಸಾಧು ಶುಲ್ಕರಾಗಿದ್ದೀರಾ. ಹಾಗಾಗಿ ನಾನೆಲ್ಲ ಇಟ್ಟಿದ್ದಲ್ಲ ದುಡ್ಡು ಏನಾಯ್ತು, ಏನ್ ಮಾಡಿದೆ, ಅಷ್ಟು ಇಟ್ಟಿದ್ದೆ ಬ್ಯಾಂಕ್ ಅಲ್ಲಿ, ಇಷ್ಟಿಟ್ಟಿದ್ದೆ, ಆ ಆಸ್ತಿ ಎಲ್ಲ ಏನಾಯ್ತು, ನಾನು ಸ್ವಲ್ಪ ಕಲಿಲ್ಲ ಸ್ವಾಮಿ. ನಿಮ್ಮ ಆಸ್ತಿಯನ್ನೆಲ್ಲ ನಾನು ಒಂದುಗೂಡಿಸಿ ಈ ಭಗವಂತನ ದೇವಾಲಯ ನನ್ನ ಆತ್ಮ ಕಲ್ಯಾಣ ಮಾಡಿಕೊಳ್ಳುತ್ತ ಎಲ್ಲವನ್ನ ದಾನ ಮಾಡಿದ್ದೇನೆ. ನಾನು ದಾನ ಮಾಡಿ ಇಂಥ ಮಹಾಭವ್ಯ ಚೈತ್ಯಾಲಯವನ್ನು ಕಟ್ಟಿದ್ದೀನಿ. ನೀವು 12 ವರ್ಷ ಆ ಒಂದು ಮುನಿಗಳ ಸಹವಾಸವಿದ್ರು ಕೂಡ ಇನ್ನೂ ನಿಮಗೆ ಆ ಮೋಹನೀಯ ಕರ್ಮ ಹೋಗಿದ್ವಲ್ಲ. ಎಂಥ ನೀವು ಚೇತನ, ಈಗಾಗ ಚೇತರಿಸಿಕೊಳ್ಳಿ ಎಂದಾಗ ಆಗ ಅವನಿಗೆ ವೈರಾಗ್ಯ. ಆ ಮೋಹನೀಯ ಕರ್ಮ ಹಾಗೆ ಹಿಡಿದು ಅಳ್ಳಾಡುತ್ತೆ. ಇವನು ಮುನಿಗಳ ಸಂಘದಲ್ಲಿ 12 ವರ್ಷ ತಪಸ್ಸು ಮಾಡಿದ್ರು ಕೂಡ ಪ್ರಯೋಜನವಾಗಲಿಲ್ಲ. ಆಕೆ ಶ್ರಾವಕಿಯಾಗಿ ಸಂಸಾರವಿದ್ದು ಜನಜಂಗುಳಿಯ ಮಧ್ಯೆ ಇದ್ರು ಕೂಡ ಅವಳ ಹೃದಯದಲ್ಲಿ ಆ ಮುನಿತ್ವ, ಆ ಒಂದು ವೀತರಾಗತೆ ತುಂಬಿ ತುಳುಕ್ತಾ ಇದೆ. ಅದು ಮುಖ್ಯ. ಭಾವನೆಯಿಂದ ಅಪ್ಪುವುದು ಆಶ್ರವ. ಕರ್ಮದ ಆಶ್ರವ ಭಾವನೆಯಿಂದ ಆಗುತ್ತೆ ಹೊರತು ನಿಮ್ಮ ಕ್ರಿಯೆಗಳಿಂದ ಅಲ್ಲ, ಬಹಿರ್ಕ್ರಿಯೆಗಳಿಂದ ಅಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಅದರಿಂದ ಎಲ್ಲ ಪುಣ್ಯ ಲಭಿಸ್ತು ಅಂತಲ್ಲ, ಅದು ಸಾಧನೆ, ಅದೇ ಸಿದ್ಧಿ ಅಲ್ಲ. ಹಾಗೆ ಮೋಹನೀಯ ಕರ್ಮ ಉಪಶಮ ಶ್ರೇಣಿ ಆರೋಹಣಂಗೈದು 7ನೇ ನೆಲೆಗೆ ಬಂದಂತೆ. 14 ನೆಲೆಗಳು, 13ನೇ ನೆಲೆ ಅರಿಹಂತನ ನೆಲೆ, 14ನೇ ನೆಲೆ ಸಿದ್ಧ. ಇವು 7ನೇ ನೆಲೆಗೆ ಬಂದ. ಮೋಹನೀಯ ಕರ್ಮ ಉಪಶಮ ಶ್ರೇಣಿ ಆರೋಹಣಂಗೈದು ಕಾಲಾಂತರದೊಳ್ ಶ್ರೀಪ್ರಭ ಅದ್ರಿ ಶಿಖರದೊಳ್. ಶ್ರೀಪ್ರಭವೆಂಬ ಆ ಒಂದು ಪರ್ವತದ ಮೇಲೆ ಉಗ್ರೋಗ ತಪಸ್ಸನ್ನು ಮಾಡಿ ಪ್ರಾಯೋಪಗಮನ ವಿಧಿಯಿಂದ ಧೈರ್ಯವನೇ ಮನದೊಳ್ ಅವಲಂಬಿಸಿ ಮಹಾಘೋರವಾದ ತಪಸ್ಸನ್ನು ಮಾಡಿ 12 ಅನುಪ್ರೇಕ್ಷೆಗಳನ್ನ ತನ್ನಲ್ಲಿ ಭಾವಿಸಿಕೊಂಡು ಅನಿತ್ಯ, ಅಶರಣ, ಅನ್ಯತ್ವ, ಏಕತ್ವ, ಸಂಸಾರ, ಆಶ್ರವ, ಸಂಬರ, ಲೋಕ ಅನುಪ್ರೇಕ್ಷೆ, ಬೋಧಿ ದುರ್ಲಭ ಅನುಪ್ರೇಕ್ಷೆ, ಧರ್ಮಾನುಪ್ರೇಕ್ಷೆ, ಈ 12 ಅನುಪ್ರೇಕ್ಷೆಗಳನ್ನ ಪುನಃ ಅದನ್ನ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಅನುಪ್ರೇಕ್ಷೆ ಅಂತೆ. ಈ ವಿಚಾರಗಳನ್ನ ಪುನಃ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಅನುಪ್ರೇಕ್ಷೆ. ಆ 12 ಅನುಪ್ರೇಕ್ಷೆಗಳನ್ನ ಮನಸ್ಸಿನಲ್ಲಿ ಯಾವಾಗಲೂ ಧ್ಯಾನಿಸುತ್ತಾ, ಅರಗಂಧನ್ನು ಧ್ಯಾನಿಸುತ್ತಾ ಪ್ರಾಯೋಗಮ ವಿಧಿಯಿಂದ ಮಹಾಚೇತನ, ಇದು ಆಸನ್ನ ಭವಜೀವಿ, ಇನ್ನೊಂದು ಭವಗಳನ್ನು ದಾಟಿದರೆ ತೀರ್ಥಂಕರನಾಗ್ತಕ್ಕಂಥ ಆತ್ಮ. ಇಂತಹ ಮಹಾಚೇತನ ಪ್ರಾಯೋಗಮನ ವಿಧಿಯಿಂದ ಅನಿತ್ಯಾದಿ
ದ್ವಾದಶಾನುಪ್ರೇಕ್ಷೆ ಅನುಸ್ಮರಣ ಪರಿಣತ ಅಂತಃಕರಣನಾಗಿ ಚತುರ್ವಿಧ ಶುಕ್ಲ ಧ್ಯಾನಗಳು ಸಮಾಹಿತಂ ಉಪಶಾಂತ ಗುಣಸ್ಥಾನಗಳು ಪ್ರಾಣ ಪರಿತ್ಯಾಗಂಗೈದು ಸರ್ವಾರ್ಥ ಸಿದ್ಧಿಗಳು ಅಹಮಿಂದ್ರನಾದಂ. ಸರ್ವಾರ್ಥ ಸಿದ್ಧಿಯಲ್ಲಿ ಇವನು ಅಹಮಿಂದ್ರನಾಗಿ ಜನ್ಮ ತಾಳಿದನು. ಸರ್ವಾರ್ಥ ಸಿದ್ಧಿ ಈಸ್ ವೆರಿ ನಿಯರ್ ಟು ಸಿದ್ಧಶಿಲೆ, ಬಹಳ ಹತ್ರ ಅಂತ. ಸರ್ವಾರ್ಥ ಸಿದ್ಧಿಗೂ ಈ ಒಂದು ಸಿದ್ಧಶಿಲೆಗೂ ಅಂತರ ಬಹಳ ಕಡಿಮೆ ಅಂತೆ. ಪ್ರತಿಯೊಂದು ಆತ್ಮ ಮುಕ್ತಿ ಹೋಗತಕ್ಕಂತಹ ಆತ್ಮ ಸರ್ವಾರ್ಥ ಸಿದ್ಧಿಯಲ್ಲಿ ಹುಟ್ಟಿಯೇ ಈ ಭೂಮಿ ಮೇಲೆ ಹುಟ್ಟಿ ಕರ್ಮಕ್ಷಯ ಮಾಡಿಕೊಂಡು ಮುಕ್ತಿಯನ್ನು ಸಾಧಿಸತಕ್ಕಂಥ ಅಂಥ ಈ ಆಸನ್ನ ಭವ್ಯಜೀವಿ ಆದಿನಾದ ತೀರ್ಥಂಕರನಾಗಿ ಹುಟ್ಟಬೇಕು. ಆದರೆ ಹಿಂದಿನ ಭಾವ ಸರ್ವಾರ್ಥ ಸಿದ್ಧಿಯಲ್ಲಿ ಹುಟ್ಟಿದ್ದಾನೆ. ಮುಂದಿನ ಉಪನ್ಯಾಸದಲ್ಲಿ ಸರ್ವಾರ್ಥ ಸಿದ್ಧಿಯ ವಿಚಾರವನ್ನು ಹೇಳಿ ಗರ್ಭಾವತರಣ ಕಲ್ಯಾಣದ ಒಂದು ಪ್ರವೇಶ ಮಾಡೋಣ ಅಂತ ಮಾತನ್ನು ಹೇಳಿ ಇಲ್ಲಿಗೆ ಇದಿಷ್ಟ ಉಪನ್ಯಾಸವನ್ನು